ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಶಿಕ್ಷಣ ಸಚಿವರು ತಗೊಂಡಂಥ ತೀರ್ಮಾನ ಕರ್ನಾಟಕದ ಮಕ್ಕಳ ಭವಿಷ್ಯ ಮತ್ತು ಬದುಕು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಐತಿಹಾಸಿಕವಾದಂಥ ತೀರ್ಮಾನವನ್ನು ಕರ್ನಾಟಕ ಸರ್ಕಾರ ತಗೊಂಡಿದೆ. ಕನ್ನಡ ಮಕ್ಕಳ ಶಾಪ ವಿಮೋಚನೆ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದಿಯ ಹೇರಿಕೆ, ಹಿಂದಿಯ ದಬ್ಬಾಳಿಕೆ ಎಷ್ಟರ ಮಟ್ಟಿಗೆ ಕನ್ನಡದ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಿತ್ತು ಅಂದರೆ 2024ರಲ್ಲಿ ಒಂದು ಹಿಂದಿ ಸಬ್ಜೆಕ್ಟಿಂದ ಭಾಷೆಯಿಂದ ಸುಮಾರು 90,000 ಮಕ್ಕಳು SLCಯಲ್ಲಿ ಫೇಲಾದಂಥದ್ದು. 2025ರಲ್ಲಿ 1,40,000 ಮಕ್ಕಳು ಒಂದು ಹಿಂದಿ ಭಾಷೆಯ ಸಬ್ಜೆಕ್ಟಿಂದ ಫೇಲಾದಂಥದ್ದು. ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳ ಭವಿಷ್ಯ ಹಾಳು ಮಾಡ್ತಿದ್ದಂಥ ಹಿಂದಿ ಭಾಷೆಯ ಒಂದು ಸಬ್ಜೆಕ್ಟು ಒಂದು ವರ್ಷ ನಮ್ಮ ಮಕ್ಕಳ ಭವಿಷ್ಯ ಹಿಂದೆ ಹೋಗ್ತಿದ್ದಂಥ ಕಾಲ. ಬಹುಶಃ ನಿನ್ನೆ ತಗೊಂಡಂಥ ಕರ್ನಾಟಕ ಸರ್ಕಾರ ತಗೊಂಡಂಥ ತೀರ್ಮಾನ ಕನ್ನಡ ಮಕ್ಕಳ ಇಲ್ಲಿವರೆಗೂ ಏನು ಶಾಪಗ್ರಸ್ತರಾಗಿದ್ದಂಥ ಮಕ್ಕಳ ವಿಮೋಚನೆ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು, ಮಾನ್ಯ ಮುಖ್ಯಮಂತ್ರಿಗಳನ್ನು, ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವ್ರನ್ನ ಕರ್ನಾಟಕದ ಕನ್ನಡಿಗರ, ಕನ್ನಡದ ಮಕ್ಕಳ ಪರವಾಗಿ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ.